ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಚಿತ್ರಗುಪ್ತನ ಬಗ್ಗೆ ಹೇಳುತ್ತೇನೆ. ಚಿತ್ರಗುಪ್ತನು ಯಾರು ಮತ್ತು ಅವನ ಕೆಲಸವೇನು? ಒಮ್ಮೆ ಬ್ರಹ್ಮದೇವರು ಲೋಕ ಸೃಷ್ಟಿಯಲ್ಲಿ ತೊಡಗಿದ್ದಾಗ ಮನುಷ್ಯರ ಮಾಡುವ ಕರ್ಮಗಳ ಲೆಕ್ಕ ಇಡುವವರು ಯಾರು ಎಂಬ ಪ್ರಶ್ನೆ ಬಂದಿತ್ತು. ಆಗ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದಲೇ ಒಬ್ಬ ದಿವ್ಯ ಪುರುಷನನ್ನು ಸೃಷ್ಟಿಸಿದರು. ಅವನು ಕಣ್ಣು ತೆರೆದು ನೋಡಿದ ಕ್ಷಣದಲ್ಲೇ ಜ್ಞಾನದಿಂದ ತುಂಬಿದ್ದನು. ಅವನ ಕೈಯಲ್ಲಿ ಲೇಖನಿ ಮತ್ತು ಪುಸ್ತಕ ಇದ್ದವು. ಅವನನ್ನೇ ಬ್ರಹ್ಮದೇವರು ಚಿತ್ರಗುಪ್ತ ಎಂದು ನಾಮಕರಣ ಮಾಡಿದ್ದರು. ಚಿತ್ರಗುಪ್ತನು ಯಮಧರ್ಮರಾಜನ ಪ್ರಧಾನ ಸಹಾಯಕ. ಯಮಲೋಕದಲ್ಲಿ ಮನುಷ್ಯರ ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಸಂಪೂರ್ಣ ಲೆಕ್ಕಪತ್ರವನ್ನು ಇಡುವ ದೇವತೆಯೇ ಚಿತ್ರಗುಪ್ತ. ಮಾನವನು ಜನ್ಮದಿಂದ ಮರಣದವರೆಗೆ ಮಾಡಿದ ಪ್ರತಿಯೊಂದು ಕರ್ಮವು, ಮಾತು, ಮನಸ್ಸು, ಕೃತ್ಯ ಎಲ್ಲವೂ ಚಿತ್ರಗುಪ್ತನು ಪುಸ್ತಕದಲ್ಲಿ ದಾಖಲಾಗುತ್ತದೆ. ಯಮಧರ್ಮನು ತೀರ್ಪು ಕೊಡುವ ಮೊದಲು ಚಿತ್ರಗುಪ್ತನ ಕರ್ಮಗಳ ಲೆಕ್ಕವನ್ನು ಓದಿ ಹೇಳುತ್ತಾನೆ. ಚಿತ್ರಗುಪ್ತನ ಮುಖ್ಯ ಕೆಲಸವೇನೆಂದರೆ ಮನುಷ್ಯನ ಪ್ರತಿಯೊಂದು ಕರ್ಮವನ್ನು ದಾಖಲಿಸುವುದು, ಅಂದರೆ ಬರೆಯುವುದು. ಒಳ್ಳೆಯ ಕರ್ಮ, ಕೆಟ್ಟ ಕರ್ಮ, ಮಾತು, ಯೋಚನೆ, ಉದ್ದೇಶ. ಚಿತ್ರಗುಪ್ತನು ಬರೆಯುವುದರಲ್ಲಿ ಪಕ್ಷಪಾತ ಮಾಡುವುದಿಲ್ಲ. ಅವನು ರಾಜನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ನ್ಯಾಯ. ಮರಣಾನಂತರ ಆತ್ಮ ಯಮಲೋಕಕ್ಕೆ ಬಂದಾಗ ಚಿತ್ರಗುಪ್ತನು ಸಂಪೂರ್ಣ ಜೀವನದ ವರದಿಯನ್ನು ಹೇಳುತ್ತಾನೆ. ಆವಾಗ ಸ್ವರ್ಗ ನರಕ ಎಂಬ ನಿರ್ಣಯವಾಗುತ್ತದೆ. ಮನುಷ್ಯನ ಪುಣ್ಯ ಹೆಚ್ಚು ಆದಾಗ ಅವನಿಗೆ ಸ್ವರ್ಗ, ಪಾಪ ಹೆಚ್ಚಾದಾಗ ಅವನಿಗೆ ನರಕ. ಪಾಪ ಮತ್ತು ಪುಣ್ಯ ಎರಡೂ ಸಮಾನವಾದಾಗ ಅವನಿಗೆ ಪುನರ್ಜನ್ಮವಾಗುತ್ತದೆ. ಅಂದರೆ ಆ ಮನುಷ್ಯನು ಮತ್ತೆ ಪುನರ್ಜನ್ಮ ತೆಗೆದುಕೊಳ್ಳುತ್ತಾನೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಳ್ಳೆಯದು ಕೆಟ್ಟುವುದು ಅನ್ನುವಂತೆ ಅನೇಕ ರೂಪದ ಕರ್ಮಗಳನ್ನು ಮಾಡುತ್ತಾನೆ. ಚಿತ್ರಗುಪ್ತನ ಪುಸ್ತಕದಲ್ಲಿ ಸುಳ್ಳಿಗೆ ಜಾಗವೇ ಇಲ್ಲ. ಅಲ್ಲಿ ಕೇವಲ ಸತ್ಯವನ್ನೇ ಬರೆಯಲಾಗುತ್ತದೆ. ಮನುಷ್ಯರಂತೆ ಅಲ್ಲಿ ಲಂಚಕ್ಕೆ ಅವಕಾಶ ಇಲ್ಲ. ಕೇವಲ ಸತ್ಯ ಅಷ್ಟೇ ಬರೆಯಲಾಗುತ್ತದೆ. ಚಿತ್ರಗುಪ್ತನ ಪುಸ್ತಕದಲ್ಲಿ ಒಂದು ಚಿಕ್ಕ ಸುಳ್ಳು ಕೂಡ ತಪ್ಪುವುದಿಲ್ಲ. ನಾವು ಯಾರಿಗೋ ಗೊತ್ತಾಗದಂತೆ ಮಾಡಿದ ತಪ್ಪು ಕೂಡ ಅವನ ಪುಸ್ತಕದಲ್ಲಿ ದಾಖಲೆಯಾಗುತ್ತದೆ. ಹಾಗೆ ನಾವು ಮಾಡಿದ ಒಂದು ಒಳ್ಳೆಯ ಕೆಲಸ ಕೂಡ ಅಲ್ಲಿ ದಾಖಲೆಯಾಗುತ್ತದೆ. ಇದುವೇ ಕರ್ಮ ಸಿದ್ಧಾಂತ. ಈ ಕರ್ಮದ ಪುಸ್ತಕದಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಚಿತ್ರಗುಪ್ತನು ಯಮಧರ್ಮರಾಜನ ಅತ್ಯಂತ ವಿಶ್ವಾಸದ ಪಾತ್ರನಾಗಿರುತ್ತಾನೆ. ಏಕೆಂದರೆ ಯಾರಾದರೂ ಮನುಷ್ಯ ಮರಣ ಹೊಂದಿದಾಗ ಆ ಆತ್ಮ ಯಮಲೋಕಕ್ಕೆ ಹೋಗುತ್ತದೆ. ಅಲ್ಲಿ ಯಮಧರ್ಮರಾಜ ತೀರ್ಪು ನೀಡುವ ಮೊದಲು ಚಿತ್ರಗುಪ್ತನ ಆ ಆತ್ಮದ ಸಂಪೂರ್ಣ ಜೀವನದ ವರದಿಯನ್ನು ಓದಿ ಹೇಳುತ್ತಾನೆ. ಅದರಲ್ಲಿ ಆ ಮನುಷ್ಯನ ಪ್ರತಿಯೊಂದು ಕರ್ಮದ ದಾಖಲಾತಿ ಇರುತ್ತದೆ. ಆ ಪುಸ್ತಕದಲ್ಲಿ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ, ಸತ್ಯ, ಸುಳ್ಳು ಮತ್ತು ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನಲ್ಲಿ ಬಂದ ಕೆಲವೊಂದು ಕೆಟ್ಟ ಆಲೋಚನೆಗಳ ಬಗ್ಗೆ ಕೂಡ ವರದಿ ಇರುತ್ತದೆ. ಅದರಲ್ಲಿ ಏನಿದೆ ಅದನ್ನೇ ಯಮಧರ್ಮರಾಜನಿಗೆ ಹೇಳುವುದು. ಚಿತ್ರಗುಪ್ತ ಬರೆದ ಲೆಕ್ಕದ ಆಧಾರದ ಮೇಲೆ ಸ್ವರ್ಗ ನರಕ ಎಂಬ ನಿರ್ಣಯವಾಗುತ್ತದೆ. ಇವತ್ತಿಗೂ ಕೂಡ ನಮ್ಮ ಭಾರತದಲ್ಲಿ ಕೆಲವು ಕಡೆ ಚಿತ್ರಗುಪ್ತನ ಪೂಜೆ ಮಾಡಲಾಗುತ್ತದೆ. ನ್ಯಾಯಾಧೀಶರು, ಲೆಕ್ಕಗಾರರು, ವಿದ್ಯಾರ್ಥಿಗಳು
ಇವರು ಚಿತ್ರಗುಪ್ತನ ಪೂಜೆಯನ್ನು ಮಾಡುತ್ತಾರೆ. ಕೆಲವು ಕಡೆ ಚಿತ್ರಗುಪ್ತ ಜಯಂತಿ ಎಂದು ಆಚರಿಸಲಾಗುತ್ತದೆ. ಚಿತ್ರಗುಪ್ತನು ಭಯ ಹುಟ್ಟಿಸಲು ಅಲ್ಲ, ಅವನು ಜಾಗೃತಿ ಮೂಡಿಸಲು ಇರುವ ದೇವರು. ಆದುದರಿಂದ ಸತ್ಯದ ದಾರಿಯಲ್ಲಿ ನಡೆಯಿರಿ, ಒಳ್ಳೆಯ ಕರ್ಮ ಮಾಡಿ, ಯಾರಿಗೂ ಹಾನಿ ಮಾಡಬೇಡಿ. ಇದು ಚಿತ್ರಗುಪ್ತ ದೇವರ ಮಾಹಿತಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.